Good morning, students. Today, let me discuss the third important point in respect of special relationship. So, ನಾವು ಇವತ್ತು ವಿಶೇಷ ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಇರತಕ್ಕಂಥ ಸಂಬಂಧದಲ್ಲಿ ಮೂರನೇ ಒಂದು ಅಂಶವನ್ನು ಅಧ್ಯಯನವನ್ನು ಮಾಡೋಣ. ಅದ್ಯಾವುದು ಅಂತಂದರೆ ಬ್ಯಾಂಕರ್ಸ್ ರೈಟ್ ಆಫ್ ಲೀನ್, ಬ್ಯಾಂಕರ್ನ ಸಾಮಾನ್ಯ ಸ್ವಾಧೀನತಾ ಹಕ್ಕು ಅಂತೇಳಿ ಕರಿತೀವಿ. ಇದರ ಬಗ್ಗೆ ನಾವೇನು ಮಾಡೋಣ ಇವತ್ತು ಅಧ್ಯಯನವನ್ನು ಮಾಡೋಣ. ಸೊ ಮೊಟ್ಟ ಮೊದಲಿಗೆ ನಮ್ಮ ಪ್ರಶ್ನೆ ಏನು ಅಂತಂದರೆ, ಲೀನ್ ಅಂತಂದರೆ ಏನು, ಸ್ವಾಧೀನತಾ ಹಕ್ಕು ಅಂತಂದರೆ ಏನು? ಸೊ ದಟ್ ಈಸ್ ವೈ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ದ ಲೀನ್ ಈಸ್ ನಥಿಂಗ್ ಬಟ್ ದ ರೈಟ್ ಟು ರಿಟೇನ್ ದ ಪ್ರಾಪರ್ಟಿ. It is nothing but it is a right to retain the property belonging to another until a debt due from the latter is paid. That is so called as lien is all about. ಹಂಗಂತಂದ್ರೆ ಕನ್ನಡದಲ್ಲಿ ನಾವು ಹೇಳ್ತೀವಿ ಸ್ವಾಧೀನತಾ ಹಕ್ಕು. ಸ್ವಾಧೀನತಾ ಹಕ್ಕು ಅಂತಂದ್ರೆ ಹೇಳ್ರಿ, ಈ ಹಕ್ಕು ಯಾವುದು ಅಂತಂದ್ರೆ ಬ್ಯಾಂಕರ್. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನು ತನ್ನ ಒಂದು ಅಧೀನದಲ್ಲಿ ಇಟ್ಕೊಳ್ತಾನೆ. ಯಾವ ದೇಶಕ್ಕಾಗಿ? ಎಲ್ಲಿವರೆಗೂ ಇನ್ನೊಬ್ಬ ವ್ಯಕ್ತಿ ತಾನು ತೆಗೆದುಕೊಂಡಿರ್ತಕ್ಕಂತಹ ಸಾಲವನ್ನು ಮರುಪಾವತಿ ಮಾಡೋದಿಲ್ಲ, ಅಲ್ಲಿವರೆಗೂ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನ ಏನು ಮಾಡ್ತಾನೆ ಅಂತಂದರೆ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ತಾನೆ. ಆ ಒಂದು ಹಕ್ಕಿಗೆ ನಾವೇನು ಕರಿತೀವಿ ಅಂತಂದರೆ ಸ್ವಾಧೀನತಾ ಹಕ್ಕು ಅಂತ ಕರಿತೇವೆ. ಸೊ ವೆನ್ ಯು ಗೋ ಥ್ರೂ ದ ವರ್ಜನ್ ಇನ್ ಇಂಗ್ಲಿಷ್, ಇಟ್ ಈಸ್ ದ ರೈಟ್ ಟು ರಿಟೇನ್ ದ ಪ್ರಾಪರ್ಟಿ. ಸೊ ಹಿಯರ್ ದ ಪ್ರಾಪರ್ಟಿ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ದ ಅಸೆಟ್ಸ್, ಎನಿ ಕೈಂಡ್ ಆಫ್ ದ ಓನರ್ಶಿಪ್ ರೈಟ್ಸ್, ದಟ್ ಈಸ್ ಸೋ ಕಾಲ್ಡ್ as the property, and it is a right of whom? It is a right of the banker, and that property is not belonging to the banker, that property is belonging to the another person. Why? Because that another person has borrowed some sort of loans and advances from you. Until that another person is going to repay that kind of the borrowed loans and advances, you are going to keep with yourself the property of the another. That right is so called as the right of lien. So best example can be, say for example, he is the creditor, party number 1, and this person is going to lend loans to whom? The debtor. ಸೊ ನಾವು ಕನ್ನಡದಲ್ಲಿ ಏನು ಕರಿತೀವಿ? ಸಾಲಗಾರ ಅಂತೇಳಿ ಕರಿತೀವಿ, ಸಾಲಿಗ ಅಂತೇಳಿ ಕರಿತೀವಿ. ಡೆಟರನ್ನು ಏನು ಕರಿತೀವಿ ಅಂತಂದರೆ ಸಾಲಗಾರ ಅಂತೇಳಿ ಕರಿತೀವಿ. ಸಾಲಿಗ ಯಾರು ಅಂತಂದರೆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡಿದಾನೆ ಅಂತಂದರೆ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ. ಸಾಲಗಾರ ಯಾರು ಅಂತಂದರೆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಸಾಲವನ್ನು ತೆಗೆದುಕೊಂಡಿದ್ದಾನೆ. ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಈ ವ್ಯಕ್ತಿ ಇವನಿಗೆ ಕ್ರೆಡಿಟರ್ ಅಂತಕ್ಕಂಥ ವ್ಯಕ್ತಿ ಡೆಟರ್ಗೆ ಏನು ಮಾಡ್ತಾನೆ ಅಂತಂದರೆ ಲೋನ್ಸನ್ನು, ಅಡ್ವಾನ್ಸಸ್ಗಳನ್ನು ಪ್ರೊವೈಡ್ ಮಾಡ್ತಾನೆ, ಲೆಂಡ್ ಮಾಡ್ತಾನೆ. ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ಸಾಲವನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾನೆ, ಇವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿಯನ್ನು ತನ್ನ ಒಂದು ಕಬ್ಜಾದಲ್ಲಿ ಇಟ್ಕೊಳ್ತಾನೆ. ಎಲ್ಲಿವರೆಗೂ ಈ ವ್ಯಕ್ತಿ ತಾನು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಈ ವ್ಯಕ್ತಿಗೆ ಮರುಕಳಿಸಿರೋದಿಲ್ಲ, ಅಲ್ಲಿವರೆಗೂ ಅವನಿಗೆ ಕೊಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಈ ವ್ಯಕ್ತಿ ಏನು ಮಾಡೋದಿಲ್ಲ ಅಂತಂದರೆ ಹಿಂದಿರುಗಿಸೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಸ್ವಾಧೀನತಾ ಹಕ್ಕು ಅಂತ ಕರಿತೀವಿ. ಅದ್ಯಾವುದು ಅಂತಂದರೆ ಇಲ್ಲಿ ಕ್ರೆಡಿಟರ್ದು. ಕ್ರೆಡಿಟರ್ ಅಂದರೆ ಯಾರಲ್ಲಿ? ನಮ್ಮ ಒಂದು ಇನ್ಸ್ಟೆನ್ಸಲ್ಲಿ ಉದಾಹರಣೆಯಲ್ಲಿ ಬ್ಯಾಂಕರ್. ಡೆಟರ್ ಅಂತಂದರೆ ಯಾರು ಅಂತಂದರೆ ಗ್ರಾಹಕ. ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ಸಾಲಿಗ ಅಂತಕ್ಕಂಥ ವ್ಯಕ್ತಿ ಸಾಲಗಾರನಿಗೆ ಸಾಲವನ್ನು ಕೊಟ್ಟು ಸಾಲ ಕೊಡುವಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ತನ್ನ ಕಬ್ಜಾದಲ್ಲಿ ಇಟ್ಕೊಂಡು ಸ್ವಾಧೀನದಲ್ಲಿ ಇಟ್ಕೊಳ್ತಾನೆ. ಎಲ್ಲಿವರೆಗೂ ಯಾವ ವ್ಯಕ್ತಿ ಸಾಲವನ್ನು ತೆಗೆದುಕೊಂಡಿದ್ದಾನೆ ಆ ಸಾಲವನ್ನು ಮರುಕಳಿಸೋದಿಲ್ಲ, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಹಿಂದಿರುಗಿಸೋದಿಲ್ಲ. ಸೊ ಈ ಹಕ್ಕನ್ನು ನಾವು ಏನು ಕರಿತೀವಿ ಅಂತಂದರೆ ಸ್ವಾಧೀನತಾ ಹಕ್ಕು ಅಂತ ಕರಿತೇವೆ. ಸೊ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ದ ಕ್ರೆಡಿಟರ್ ಹ್ಯಾಸ್ lent loans and advances to the debtor. Debtor means the person who has borrowed the loans from the creditor, and
when the debtor is going to borrow the loans from the creditor, at that time he is going to provide his personal asset, property to the creditor. Creditor is going to retain such property until and unless the whatever the debts, loans and advances have been borrowed, those are not going to be repaid by the debtor. That right is so called as the right of lien. Okay, speaking with respect to the right of lien, there are two important kinds. ಸ್ವಾಧೀನತ ಹಕ್ಕು ಬಗ್ಗೆ ಹೇಳಬೇಕಾಗಿತ್ತು ಅಂದರೆ ಎಷ್ಟು ಪ್ರಕಾರಗಳಿದಾವೆ? ಅಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು. ಮೊದಲನೇದು ಯಾವುದು ಅಂತಂದರೆ ಜನರಲ್ ಲೀನ್ ಅಂತ ಕರಿತೀವಿ. ಜನರಲ್ ಲೀನ್ ಅಂತಂದ್ರೆ ಏನು? ಸಾಮಾನ್ಯ ಸ್ವಾಧೀನತಾ ಹಕ್ಕು ಅಂತೇಳಿ ಕರಿತೀವಿ. ಎರಡನೇದು ಯಾವುದು ಅಂದರೆ ಪರ್ಟಿಕ್ಯುಲರ್ ಲೀನ್. ಪರ್ಟಿಕ್ಯುಲರ್ ಲೀನ್ ಅಂತಂದ್ರೆ ಏನ್ರಿ? ನಿರ್ದಿಷ್ಟ ಸ್ವಾಧೀನತಾ ಹಕ್ಕು ಅಂತ ಕರಿತೀವಿ. ಸೊ there are two important kinds with respect to the lien. One is the general lien. So what is general lien? ಕನ್ನಡದಲ್ಲಿ ಹೇಳಬೇಕಾದ್ರೆ ಸಾಮಾನ್ಯ ಸ್ವಾಧೀನತಾ ಹಕ್ಕು ಅಂತ ಕರಿತೀವಿ. ಸಾಮಾನ್ಯ ಸ್ವಾಧೀನತಾ ಹಕ್ಕು ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ತನ್ನ ಹತ್ತಿರ, ತನ್ನ ಕಬ್ಜಾದಲ್ಲಿ, ತನ್ನ ಸ್ವಾಧೀನದಲ್ಲಿ ಇರಿಸಿಕೊಳ್ಳುವುದರ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಾನೆ ಅಂತಂದರೆ ಸಾಲವನ್ನು ಒದಗಿಸ್ತಾನೆ. ಸೊ ಎಲ್ಲಿವರೆಗೂ ಸಾಲ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆ ತೆಗೆದಿರ್ತಕ್ಕಂಥ ಸಾಲವನ್ನು ಮರುಕಳಿಸೋದಿಲ್ಲ, ಅವನ ಕಡೆಯಿಂದ ಕಬ್ಜಾದಲ್ಲಿಟ್ಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಮರುಕಳಿಸುವುದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹಕ್ಕಿಗೆ ನಾವೇನು ಕರಿತೇವೆ ಅಂತಂದರೆ ಜನರಲ್ ಲೀನ್ ಅಂತ ಕರಿತೇವೆ. ಜನರಲ್ ಲೀನ್ ಅಂತೇಳಿ ಕರಿತೇವೆ. ಅದಕ್ಕೆ ನಾವೇನು ಕರಿತೇವೆ ಅಂದರೆ ಸಾಮಾನ್ಯ ಸ್ವಾಧೀನತಾ ಹಕ್ಕು ಅಂತೇಳಿ ಕರಿತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಯಾರು ಆನಂದಿಸ್ತಾರಂತಂದರೆ ಮೊದಲೇದವನು ಯಾರು ಅಂತಂದರೆ ಬ್ಯಾಂಕರ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಾವು ಯಾರು ಕರಿತೀವಿ ಅಂತಂದರೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ದಲ್ಲಾಳಿಗಳು, ಏಜೆಂಟ್ಗಳು ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ವಾರ್ ಫಿಂಗರ್ ಅಂತಂದರೆ ಹಡಗಿನ ಮಾಲೀಕರಾಗಿರ್ಬೋದು, ವಾರ್ ಫಿಂಗರ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಸರ್ಕಾರಿ ವಕೀಲರು ಅಂತ ಕರಿತೀವಿ. ಓಕೆ, ಅಟಾರ್ನಿ ಆಫ್ ದಿ ಹೈಕೋರ್ಟ್ ಜಡ್ಜಸ್ ಅಂತ ಕರಿತೀವಿ. ಸರ್ಕಾರಿ ವಕೀಲರು ಕೂಡ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಆನಂದಿಸ್ತಾರೆ ಅಂತ ಹೇಳ್ಬೋದು. ದಟ್ ಈಸ್ ಆಲ್ ಅಬೌಟ್ ದಿ ಜನರಲ್ ಲೀನ್. ಸೊ ಇಟ್ ಈಸ್ ದ right of the creditor so as to retain the property belonging to the debtor. That too, property can be any property. The right of the creditor to retain any property belonging to the debtor, and that retained property cannot be given back until unless the borrowed loans are going to be repayable by the debtor. That is so called as the general lien. And as far as the general lien is concerned, this right is going to be enjoyed by attorney of high courts or banker, war fingers, factors. These many parties are going to enjoy this kind of a right. That is so called as general lien. And second thing is that the particular lien. Particular lien ನಾವೇನು ಕರಿತೀವಿ ಅಂತಂದರೆ ನಿರ್ದಿಷ್ಟ ಸ್ವಾಧೀನತಾ ಹಕ್ಕು ಅಂತೇಳಿ ಕರಿತೀವಿ. ಹೆಸರೇ ಹೇಳುವಂಗೇನು ಅಂತಂದರೆ ಈ ಹಕ್ಕನ್ನು ಯಾರು ಚಲಾಯಿಸ್ತಾರ ಅಂತಂದರೆ ಸಾಲಿಗ ಅಂತಕ್ಕಂಥ ವ್ಯಕ್ತಿ ಚಲಾಯಿಸ್ತಾನೆ. ಸಾಲಿಗ ಏನು ಮಾಡ್ತಾನಂತಂದರೆ ಸಾಲಗಾರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ದಿಷ್ಟ ಆಸ್ತಿ ಪಾಸ್ತಿಗಳನ್ನು ತನ್ನ ಹತ್ತಿರ, ತನ್ನ ಕಬ್ಜಾದಲ್ಲಿ ಇಟ್ಕೊಳ್ತಾನೆ. ಎಲ್ಲಿವರೆಗೂ ಸಾಲಗಾರ ತಾನು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಮರುಕಳಿಸೋದಿಲ್ಲ, ಮುಟ್ಟಿಸೋದಿಲ್ಲ, ಅಲ್ಲಿವರೆಗೆ ಏನು ಮಾಡೋದಿಲ್ಲ ಅಂದರೆ ಅವನಿಂದ ತೆಗೆದುಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಮರಳಿ ಕೊಡೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ನಾವೇನು ಕರಿತೇವೆ ಅಂತಂದರೆ ಪರ್ಟಿಕ್ಯುಲರ್ ಲೀನ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಯಾರು ಆನಂದಿಸ್ತಾರೆ ಅಂತಂದರೆ ಮಧ್ಯದವರು ಯಾರಾಗಿರ್ಬೋದು ಅಂತಂದರೆ ಬೇಲಿಗಳಾಗಿರ್ಬೋದು. ಬೇಲಿ ಅಂತಂದರೆ ಯಾರು? ನಿಕ್ಷೇಪಿತನಾಗಿರ್ಬೋದು, ಅಥವಾ ಕ್ರಾಫ್ಟ್ಸ್ಮನ್ ಅಂತ ಕರಿತೀರಿ, ಕುಶಲಕರ್ಮಿಗಳಾಗಿರ್ಬೋದು, ಅಥವಾ ಪಬ್ಲಿಕ್ ಕ್ಯಾರಿಯರ್ಸ್ ಅಂತ ಕರಿತೀವಿ, ಸಾರಿಗೆ ನಿರ್ವಾಹಕರಾಗಿರ್ಬೋದು. ಅಷ್ಟೇ ಅದು ಯಾರಾಗಿರ್ಬೋದು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಎಂಜಾಯ್ ಮಾಡ್ತಕ್ಕಂಥವ್ರು ಮೆಕ್ಯಾನಿಕಲ್ಸ್ಗಳಾಗಿರ್ಬೋದು, ಅಂತಂದರೆ ದುರಸ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಈ ಎಲ್ಲ ವ್ಯಕ್ತಿಗಳು ಕೂಡ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ಆನಂದಿಸ್ತಾರೆ ಅಂತ ಹೇಳ್ಬೋದು. ದಟ್ ಈಸ್ ಬೈ ಸ್ಪೀಕಿಂಗ್ ಇನ್ ಇಂಗ್ಲೀಷ್.
The particular lien is nothing but it is a right to retain particular property of another person, and that retained property cannot be given back until and unless the borrowed loan are not going to be repaid. That is so called as a particular lien. Or the creditor used to retain particular assets and the property belonging to the debtor until and unless the debtor is going to repay the borrowed loans. That such retained property cannot be given back. That right is so called as a particular property. And as far as the particular property is concerned, this right is going to be enjoyed by bailies, and apart from that, craftsmen, mechanics, public carriers. These many people are going to enjoy this kind of a right. That is so called as the particular right. With this, I am going to conclude my discussion. Please go through the videos. Thank you.